ಗುಡ್ ಮಾರ್ನಿಂಗ್ ಪೈನಾಪಲ್. ನಾವು ಹೆಂಗೆ ಬ್ರೇಕ್ಫಾಸ್ಟ್ ಮ್ಯಾಗಿ ಮಾಡ್ತೀವಿ ಅಂತ ಫಸ್ಟ್ ಆನಿಯನ್ ಹಾಕ್ಬಿಡ್ಬೇಕು. ಹೌದು, ಅದಾದ್ಮೇಲೆ ವೆಜಿಟೇಬಲ್. ನಾನು ಹೆಂಗ್ ಮಾಡ್ತೀನೋ ಹಂಗ್ ಮಾಡ್ತಿದ್ದೀನಿ, ಮಾಡಂಗಿದ್ರೆ ಮಾಡ್ಕೊಂಬಿಡಿ. ಗೈಸ್, ನಮ್ಮ ಕಾಂಟ್ರಿಬ್ಯೂಷನ್ ಲಾಯಲ್ ನಮ್ಮ ಚಾಕ್ಲೇಟ್ಗೆ. ಇಷ್ಟು ಗೈಸ್, ಇಷ್ಟು ಮೆಮೊರಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪೈನಾಪಲ್. ಬಾರ ನೀನು. ಗುರು ಗುರು ಅದು ಕಸ ಗುರು, ಇಲ್ಲಿ ಗಂಟ ಕಸ ಇರುತ್ತೆ ಗುರು. ಗುರು ಕಸ ಗುರು. ಅವ್ರು ಕೇರ್ ಮಾಡಲ್ಲ. ಅಯ್ಯೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ತಿರುಗು ಈ ಕಡೆಗೆ. ಈ ಕೈ ಕಡೆ ಹುಷಾರು. ಈ ಕಡೆ ಚೆನ್ನಾಗಿದೆ. ಹಾ, ಹೇಳಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೊಡೆದ್ಬಿಟ್ಟು ಹೇಳ್ತೀವಿ ನಾನು ಆ ಥರ. ಕೇಳಿಸ್ಕೊ ಇಲ್ಲಿ. ಇಷ್ಟೇ, ಇಷ್ಟು ತುಂಬಾ ಸಣ್ಣ ಕಟ್ ಮಾಡ್ಬೇಕು. ರೆಕಾರ್ಡ್ ಮಾಡ್ಕೊಂತೀನಿ, ಹೇಳು. ಇಷ್ಟು ತುಂಬಾ ಸಣ್ಣ ಕಟ್ ಮಾಡಿ. ಓಕೆ. ಪೀಲ್ ತೆಗಿಬೇಕು ಕ್ಯಾರೆಟ್ಗೆ. ಓಕೆ. ಪೀಲ್ ತೆಗಿಬೇಕಾದ್ರೆ ಕೆಲಸ ಮಾಡ್ತೀನಿ. ಗೊತ್ತು ಗೊತ್ತು. ಮಾಡಿ ತರಕ್ಕೆ ಇವ್ಳು ನೋಡಿ ಗೈಸ್. ಇಲ್ಲ, ನೀನ್ ಮಾಡ್ತೀಯ ಕೆಲಸ. ಸೊ ಇವಾಗ ನಾವೇನ್ ಅನ್ಕೊಂಡ್ವಿ ಅಂತಂದ್ರೆ, ವೈಷ್ಣವಿನು ರೂಪಾ ಹೋಗ್ಬಿಟ್ಟು ಮ್ಯಾಗಿ ತಗೊಂಬರ್ತಾರೆ, ನಾನು ಇವಳು ರೆಡಿ ಮಾಡಿ ಸೊ ಇಲ್ಲಿ ಮಸ್ತ್ ಆಗಿದೆ ಗೈಸ್. ವೈಷ್ಣವಿ ಇಲ್ಲಿ ನಿಮ್ ಮನೇಲಿ ಚೆನ್ನಾಗಿ. ವೈಷ್ಣವಿ ನಾನು ಕಾಂಪ್ಲಿಮೆಂಟ್ ಕೊಡ್ತೀನಿ, ನಿಮ್ ಮನೇಲಿ ಮಸ್ತಾಗಿ ನ್ಯಾಚುರಲ್ ಲೈಟ್ ಬರ್ತಿದೆ. ವಿಡಿಯೋಸ್ ಕಿಚನ್ ಅಲ್ಲಿ ಬೇರೆ ಕಡೆ ಇಲ್ಲ, ಇದು ವಿಡಿಯೋಸ್ ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ ವಿಡಿಯೋಸ್. ಸೊ ಗುಡ್ ಮಾರ್ನಿಂಗ್. ಇದು ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಹೆಂಗೆ ಬ್ರೇಕ್ಫಾಸ್ಟ್ ಮ್ಯಾಗಿ ಮಾಡ್ತೀವಿ ಅಂತ ವಾಚಿಂಗ್. ಮತ್ತು ಶೆಫ್ ಬಂದು ಹಿತಶ್ರೀ. ಹೆಂಗೆ ಅನಿಸ್ತದೆ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಅಂತಲ್ಲ, ಇದು ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಗೈಸ್, ಈರುಳ್ಳಿ ಹಿಂಗೆ ಕಟ್ ಮಾಡ್ತಿದ್ದಾಳೆ. ನಾವು ಎಲ್ಲೆಲ್ಲೋ ಹೋಗ್ಬೇಕಂತ ಏನೇನೋ ನೋಡಿದ್ವಿ, ಅದಾದ್ಮೇಲೆ ನಾವೇ ಮ್ಯಾಗಿ ಮಾಡೋಣ ಅಂತಂದ್ಬಿಟ್ಟು ಮ್ಯಾಗಿ ಮಾಡ್ಕೊತೀವಿ. ಇದು ಹೆಂಗೆ ಅಂದ್ರೆ ಗೈಸ್, ಕಾಸು ಇಲ್ಲ ಅಂದಾಗ ಎಲ್ಲ ಆಪ್ಷನ್ಸ್, ಇಟ್ಸ್ ಜಸ್ಟ್ ದ ಕಾನ್ಸೆಪ್ಟ್ ಆಫ್ ಟು ಡ್ರೀಮ್ ಬಿಗ್, and then when you see your pockets you realize that you don't have cards and nothing comes for free. So ನಾವು ಹೋಟೆಲಲ್ಲಿ ಮಾಡೋದನ್ನ ಇಲ್ಲೇ ಮಾಡೋದಲ್ವಾ. ಅದೇ ಗೈಸ್, ನಿನ್ನೆ ಬೇರೆ ನಾವು ಅನ್ನೆಸೆಸರಿ ಎಲ್ಲೆಲ್ಲೋ ಹೋಗ್ಬಿಟ್ವಿ. ವರ್ಸ್ಟ್ ಕಾಸ್ ಖರ್ಚ್ ಹೌದು is happening yesterday. ಏನು ಚೆನ್ನಾಗಿದ್ದಿಲ್ಲ, ಅದೇ ಕಾಫಿನೂ ಚೆನ್ನಾಗಿದ್ದಿಲ್ಲ, ಊಟನೂ ಚೆನ್ನಾಗಿದ್ದಿಲ್ಲ. ಸೊ ಅದಕ್ಕೆ ನಾವೇ ಚೆನ್ನಾಗಿ ಮಾಡ್ಕೊತಿದ್ದೀವಿ ಇವತ್ತು. ಸೊ ಗೈಸ್, ಇವತ್ತು ಈರುಳ್ಳಿಗೆ ಬಟ್ಟೆ ಬಿಚ್ಚಿದೆ, ಈರುಳ್ಳಿ ಅಲ್ಲ ಕ್ಯಾರೆಟ್ಗೆ ಸಿಪ್ಪೆ ಸುಳಿತಿದ್ದೀವಿ. ವೈಷ್ಣವಿ ಅವರಪ್ಪ ಬಂದರು, ನೀರಲ್ಲಿ ಬರ್ತಿಲ್ಲ ನಾವು ಮಾಡೋಕ್ಕೆ, ಬೇರೆ ಥರ ಇದೆ. ನೀನು ಮನೇಲಿ ಮಾಡ್ತೀಯ? ಯಾಕೆ ಮಾಡಲ್ಲ, ಮಾಡ್ತೀನಿ. ಆದರೆ ನನ್ನ ತಂಗಿ ಮಾಡ್ತಾಳಲ್ವ, ಶೆಫ್ ಅಲ್ವ ಅವಳು, ಅವಳೇ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಮುಂಚೆ ಮಾಡ್ತಿದ್ದೆ, ಅವ್ಳಿಗೆ ಹೆಂಗೆ ಇಂಟ್ರೆಸ್ಟ್ ಅದೇ ಗೊತ್ತಿಲ್ಲ. ಎಷ್ಟು ಮಸ್ತಾಗಿ, ಎಷ್ಟು ಟಯರ್ಡ್ ಆಗಿದ್ರು ಅವಳು ಮಾಡ್ತಾಳೆ ಅಡುಗೆ, ಅವಳಿಗೆ ಇಷ್ಟ. ನಾವೆಲ್ಲ ಅಡುಗೆ ಮಾಡಬೇಕಾ ಅಂತ ಬೇಜಾರು ಮಾಡ್ಕೊತೀವಿ, ಬಟ್ ಅವಳಿಗೆ ಅಡುಗೆ ಮಾಡೋದಂದರೆ ಖುಷಿ. ಮೇ ಬಿ ಅದೇ ಪ್ಯಾಷನ್ ಅಂದರೆ. ಏನು ಕೇಳಿದ್ರು ಮಾಡಿಕೊಡ್ತಾಳೆ ಗೈಸ್ ಅವಳು. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ನೋಡಿಕೊಂಡು ಮಸ್ತಾಗಿ ಮಾಡ್ತಾಳೆ. ಮೊನ್ನೆ ಕೋಲ್ಡ್ ಕಾಫಿ ಮಾಡಿದ್ಲು, ಮಸ್ತಾಗಿತ್ತು. ಇವಾಗ ಅಜ್ಜಿ ಮನೆಗೆ ಹೋಗಿದ್ದಾಳೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀನು ಹೋಗ್ತೀಯ? ಹೋಗ್ಬೇಕು, ಸ್ವಲ್ಪ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಲ್ಲ, ಹೋಗೋಕ್ಕೆ ಆಗ್ತಿಲ್ಲ. ಕೆಲಸ ಮಾಡ್ತೀವಿ ರೀ. ಬಾಯ್ ಗೈಸ್. ಇವಾಗ ಅಪ್ಡೇಟ್, ಮ್ಯಾಗಿ ತಂದಿದ್ದಾರೆ, ಅದ್ರ ಜೊತೆಗೆ ನಮ್ಮ ಫೇವ್ರೆಟ್ ಮಂಚ್. ಅದನ್ನ ಓಪನ್ ಮಾಡ್ಬೋದು ಅನ್ಸುತ್ತೆ, ಮಾಡೋಣ. ಇವಾಗ ಶೆಫ್, ಮೇನ್ ಶೆಫ್ ಬಂದು ರೂಪಾ. ಹೌದು. ಸೊ ಬಾಂಡಿ ಕಾಯ್ಸಕ್ಕೆ ಇಟ್ಬಿಟ್ಟು ನಮ್ಮಲ್ಲಿ ನನಗೆ ಗೊತ್ತಾಯ್ತು, ಮ್ಯಾಗಿನ ವೆರೈಟಿ ಆಗಿ ಮಾಡ್ತಾರೆ. ಒಬ್ರು ಡೈರೆಕ್ಟ್ ಆಗಿ ನೀರ್ ಹಾಕ್ಬಿಟ್ಟು ನೀರಲ್ಲಿ ಹಾಕ್ತಾರೆ, ಇನ್ನೊಬ್ರು ಸೆಪರೇಟ್ ಆಗಿ ಬಾಯ್ಲ್ ಮಾಡ್ಬಿಟ್ಟು ವೆಜಿಟೇಬಲ್ಸ್ ನ ಸೆಪರೇಟ್ ಮಾಡಿ ಹಿಂಗ್ ಹಾಕ್ತಾರೆ. ಇವ್ರು ಮೆಜರ್ ಮಾಡ್ತಾರೆ ನೀರ್ನ. ಹೌದು, ಮ್ಯಾಗಿಗೆ ನೀರ್ನ ಮೆಜರ್ ಮಾಡ್ತಾರೆ. 4 ಮ್ಯಾಗಿ ಅಂದ್ರೆ 4 ಲೋಟ ನೀಟಾಗಿ ಮೆಜರ್ ಮಾಡಕ್ಕೆ, ಅದು ಒಂಚೂರು ಆಚೆ ಈಚೆ ಹೋಗ್ಬಾರ್ದು. ಇದ್ದಾಗ ಇದು ನಮ್ಮ ಸ್ಪೆಷಲ್ ವೆಜಿಟೇಬಲ್ ಮ್ಯಾಗಿ. ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರೆ ಮನುಷ್ಯರು. ತಿಂತೀವಿ ಸ್ವಲ್ಪ ಜಾಸ್ತಿ, ಸ್ವಲ್ಪ ತಿರ್ಗ್ಸೋ. ಕಡಿಮೆ ಮಾಡೆ. ಇದ್ಕೊಡೆ, ಮಿಕ್ಸ್ ಮಾಡೋದ್ ಕೊಡೆ ವೈಷ್ಣವಿ, ಮಿಕ್ಸ್ ಮಾಡೋದ್ ಕೊಡೆ. ಅಲ್ಲೇ ಇದೆಯಲ್ಲ, ಇದು ಎತ್ಕೊಳ್ಳಿ. ಯಾವ್ದು ಎತ್ಕೊಳ್ಳಿ? ಅದು ಎತ್ಕೊಳ್ಳಿ. ಊಟನಲ್ಲಿ ಮಿಕ್ಸ್ ಆಗುತ್ತಾ ಕೊಡೆ ಇದರಲ್ಲಿ ಗೈಸ್? ಇವತ್ತು
ಏನೇ ಮುಖ ಹಾಗೆ ಇಟ್ಕೊಂಡಿದ್ಯಾ? ನಂಗೆ ನಿದ್ದೆ ಬರ್ತಾ ಇದೆ. ನನ್ನ ಬೇಗ ಬಡಿಸ್ಲಿಕ್ಕೆ ಸುಮ್ಮನೆ ರೆಡಿ ಆಗಿರೋದು ನೋಡಿ guys, ಇವಳು ಮುಖ ಅದು ಎದುರ್ತಿದೆ. ಕೊಡು, ನಾನು ಮಾಡ್ತೀನಿ. ಇರು ಏ ರೂಪ, ಫಸ್ಟ್ ಆನಿಯನ್ ಹಾಕ್ಬಿಡ್ಬೇಕು ರೂಪ. ಹೌದು, ಅದಾದ್ಮೇಲೆ ವೆಜಿಟೇಬಲ್. ನಾನು ಹೆಂಗ್ ಮಾಡ್ತೀನೋ ಹಂಗ್ ಮಾಡ್ತಿದ್ದೀನಿ. ನೀವು ಮಾಡಂಗಿದ್ರೆ ಮಾಡ್ಕೊಂಬಿಡಿ, ನಂಗೆ ಬರಲ್ಲ. ಇನ್ನು ಆಯಿಲ್ ಬೇಕು. ತೇಲ್ ತೇಲ್ ಡಾಲ್ನಾ ಬೆನ್ ಇದೆ ಕಲರ್ಫುಲ್ ಆಗಿದೆ ನಮ್ಮ ಮ್ಯಾಗಿ. ತೇಲ್ ಯಾವ್ದೆ? ಈ ತರ ಮಾಮ್ಸ್ ನೋಡಿದ್ರೆ ಖುಷಿ ಪಡ್ತಾರೆ, ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಮಾಮ್ಸ್ ತುಂಬಾ ಖುಷಿ ಪಡ್ತಾರೆ. ಐ ಥಿಂಕ್ ನಾವು ಮ್ಯಾಗಿಯಲ್ಲಿ ಮಾತ್ರ ವೆಜಿಟೇಬಲ್ಸ್ ತಿನ್ನೋದು ಅಲ್ವಾ? ಅದ್ರಲ್ಲೂ ಬೇಡ ಅಂದ್ರೆ ಬಟ್ ಇದ ತೇಲು ಏನೇ ತೇಲ್ ಅನ್ಕೊಂಡು ಕೇಳ್ಬಿಟ್ಟಾಕ ಯಾವ್ದು. ವೈಷ್ಣವಿ ಮನೇಲಿ ಹಾಲು ಕೋವಾ ಇದೆ. ನಿನ್ನೆ ರಾತ್ರಿ ಮರ್ತೋಯ್ತು, ಸಾರಿ. ನಮಗ್ ತುಂಬಾ ತಿರುಗ್ತಿಲ್ಲ ಕ್ಯಾಮ್ರಾ, ತುಂಬಾ ಇಷ್ಟ ಗೈಸ್. ಇದು ಯಾರ್ಯಾರು ಇಷ್ಟ ಅಂತ ಕಮೆಂಟ್ಸ್ ಮಾಡಿ ಗೈಸ್. ನನ್ನ ಕಾಂಟ್ರಿಬ್ಯೂಷನ್ ಪಾಪ ಪರವಾಗಿಲ್ಲ, ಎಲ್ಲ ಕಟ್ ಮಾಡ್ಕೊಡ್ತೀನಿ. ನಾವು ಕಟ್ ಮಾಡ್ಕೊಟ್ಟಿದ್ದೀವಿ ವೆಜಿಟೇಬಲ್ಸ್ನ. ಮಿಕ್ಕಿ ಮಾಡೋದು guys, our Maggies are ready. ಇಲ್ಲ ಬೇಡ, ಇಲ್ಲ ಸಾಕು. ಹಾ, ಮಸ್ತಾಗಿ ತಿನ್ನೋಣ ಬನ್ನಿ guys. ಕೆಳಗಡೆ ಕೂತ್ಕೊಂಡು ತಿಂತೀವಿ, ಯಾಕಂದ್ರೆ ವೆಜ್ ಮೇಲೆ ಕೂರಬಾರ್ದು. guys, finally time to say bye. ಮೇನ್ ಏನೇನು ತೋರಿಸ್ಬೇಕು ಅದೆಲ್ಲ ಹೇಳ್ತೀನಿ. ಏನು ಹೇಳೆ, ಎಲ್ಲ ತೋರಿಸಿದ್ದೀನಿ. ಆಚೆ ತಿನ್ಕೊಂಡು ಬಂದ್ವಿ, ಅದೊಂದು ತೋರ್ಸೋಕ್ಕಾಗಲ್ಲ ಅಷ್ಟೇ. ಇವಾಗ ನಾವೆಲ್ಲ ಹಿತ ಮನೆಗೆ ಹೊರಟ್ವಿ. ನಾನು ನೋಡಿ ಹೋಗಿ ಗುರು. ಏನ್ ಮಾಡಿದೆ ನೀನು? ನೋಡಿ ಗೈಸ್, ಇವಳು ಹೆಂಗ್ ಮಾಡ್ತಾಳೆ. ನಾವೇನಂತ ಬಾಯ್. ಕಾಯಿಲೆ ಇಲ್ಲಿ ಕುತ್ಕೊಂತೀಯ? ಎಲ್ಲಿ ಅದು ಪಾರ್ಸಲ್ ಅಲ್ಲ? ಪಾರ್ಸಲ್ ಮತ್ತೆ ಶೂನ ಅಲ್ಲೋಗಿ ಬಿಚ್ಬಿಟ್ಟು ಮತ್ತೆ ನಾವು ಮೇಕಪ್ ಇಲ್ದಿರಿ ಈ ಥರ ಇರ್ತೀವಿ. ಹುಷಾರು ನಡಿ. ದೇವ್ರಿಗೆ ಬೇಡ್ಕೊಳ್ಳಿ. ಹಿತ ಮನೆಗೆ ಬಂದಿದ್ದೀವಿ. ನೀರು ತಂದ್ಕೊಟ್ಲು. ಹಿತ ಮನೆಗೆ ಹೋಗಿ ಐಸ್ ಕ್ರೀಮ್ಸ್ ಟ್ರೈ ಮಾಡಿಕೊಂಡು, ನೀವು ಟ್ರೈ ಮಾಡಿದ್ರೆ ಇದು ಟ್ರೈ ಮಾಡಿ. ಚಾಕ್ಲೇಟ್, ನಿಮ್ಗೆ ಚಾಕ್ಲೇಟ್ ಅಷ್ಟು ಬಟರ್ ಸ್ಕಾಚ್ ಸ್ಯಾಂಡ್ವಿಚ್. ನಂಗೆ ಅದು ಟ್ರೈ ಕೂಡ ಮಾಡಿಲ್ಲ, ಯಾಕಂದರೆ ನನ್ನ ಚಾಕ್ಲೇಟ್ಗೆ ಲಾಯಲ್. ನನ್ನ ಚಾಕ್ಲೇಟ್ಗೆ ಚಾಕ್ಲೇಟ್ ಮಾತ್ರ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ತಿರ್ಗ ವಾಪಸ್ ಬಂದ್ವಿ. ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಅಯ್ಯೋ ಹೇ ಗಾಯ್ಸ್, ನಾನು ಒಂದು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಅದು ಲಾಸ್ಟ್ ಡೇ ಬ್ಲಾಗು. ಅದಾದಮೇಲೆ ಒಂದು ಫೋಟೋ ತಕ್ಕೊಳ್ಳೋಣ, ಎಲ್ಲ ಮೆಮೊರೀಸ್ದು ಇಟ್ಬಿಟ್ಟು ಅಂತಂದ್ಬಿಟ್ಟು ಇಲ್ಲೊಂದು ಮಾಡಿದ್ದೀನಿ. ನೋಡಿ ಗಾಯ್ಸ್. ಸೊ ಈ ಟೀ ಶರ್ಟ್ ಬಂದು ಅಯ್ಯೋ ಸ್ಕ್ರಿಬಲ್ ಡೇ ದಿನ ಎಲ್ಲರೂ ಬರೆದ್ರು, ಬಟ್ ನನ್ನ ಕೈ ಮುರಿದೋಗಿತ್ತಲ್ವಾ, ಸೊ ಅದಕ್ಕೆ ಹೋಗೋಕ್ಕಾಗಲ್ಲ. ಬಟ್ ಎಲ್ಲರೂ ಬರ್ಕೊಟ್ಟಿದ್ದಾರೆ. ಸೋ ಸ್ವೀಟ್ ಆಫ್ ದಮ್. ಸೊ ಎಲ್ಲರೂ ಬರ್ತಿದ್ದಾರೆ ಗೈಸ್. ಅದಾದಮೇಲೆ ಎಲ್ಲಿಂದ ಶುರು ಮಾಡಲಿ? ಸೊ ಮೇಲಿಂದ ಮಾಡೋಣ. ಸೊ ಈ ಥರ ಶೀಟ್ಸ್ ಎಲ್ಲ ನಮಗೆ ಒಂದು ಈವೆಂಟ್ ಮಾಡಿಸಿದ್ರು. ಏನದು ಮರ್ತೋಗಿದ್ದೀನಿ ಗೈಸ್, ಕೈರೋಸ್ ಅನಿಸುತ್ತೆ. ಸೊ ಅದರಲ್ಲಿ ಈ ಥರ ಒಂದು ಸ್ವಲ್ಪ ಗ್ರೂಪ್ ಮಾಡಿಬಿಟ್ಟು ಇವ್ರಿಗೆಲ್ಲ ಬರೀರಿ ಅಂತ ಕೊಡ್ತಾರೆ. ಆದಮೇಲೆ ಅದರಲ್ಲೇ ಈ ಥರ ಕೊಡ್ತಾರೆ. ಸೊ ಇದ್ರೊಳಗಡೆ ಎಲ್ಲ ಇಟ್ಕೊಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ID ಕಾರ್ಡ್ ಆ್ಯಂಡ್ ಇದು ನಾವು ಟ್ರೆಷರ್ ಹಂಟ್ ಮಾಡಿದ್ವಲ್ಲ, ಅದರಲ್ಲಿ ವಿನ್ ಆಗಿದ್ದು. ಆ್ಯಂಡ್ ಇದು ಮಹಾದೇವ ಕೊಟ್ಟಿದ್ದು, ಸೂರ್ಯ ಕೊಟ್ಟಿದ್ದು. ಅದಾದಮೇಲೆ ಇದು ನಮ್ಗೆ ಇದು ಫೇರ್ವೆಲ್ ದಿನ, ಕ್ಲಾಸ್ ಫೇರ್ವೆಲ್ ದಿನ ಎಲ್ಲ ಅನಿಸಿದ್ರು. ನಾನು ಇದೊಂದು ಎತ್ಕೊಂಬಂದೆ ಮೆಮೊರಿಗಂತ. ಆ್ಯಂಡ್ ದೆನ್ ರೂಪಾ ಕೊಟ್ಟಿದ್ದು. ಇದು ರಿಶ್ವಿನ್ ಕೊಟ್ಟಿದ್ದೆ ಗೈಸ್, ಅವ್ನು ಕೂರ್ಗಿಂದ. ಸೊ ಅದಕ್ಕೆ. ಆ್ಯಂಡ್ ದೆನ್ ಅವಿನಾಶ್ ಹತ್ರ ಪೆನ್ನು, ಯಾಕಂದರೆ ಯಾವಾಗೂ ಗೈಸ್ ನಾನು ಪೆನ್ ತೊಗೊಂಡೋಗೋದು ಮರ್ತೋಗ್ತಿದ್ದೆ ಆಯಿತಾ. ಸೊ ಆವಾಗ ಅವಿನಾಶ್ ಹತ್ರನೇ ಪೆನ್ ಎತ್ಕೊಳ್ಳೋದು. ಸೊ ಅದಕ್ಕೆ ಲಾಸ್ಟ್ ಡೇ ಕೂಡ ಅವನು ತೊಗೊಯ್ದು ನಿನಗೆ ಅಂತಂದ್ಬಿಟ್ಟು ಕೊಟ್ಟ. ಆ್ಯಂಡ್ ದೆನ್ ನೆಕ್ಸ್ಟು ಇದು ಬಂದು ನಮ್ಮ ಲಾಸ್ಟ್ ಫೆಸ್ಟ್ ದಿನ ತೊಗೊಂಡಿದ್ದು ಇದು ಎರಡನ್ನೂ. ಅದಾದಮೇಲೆ ಇದು ನಾನು ಫ್ಯಾಷನ್ ವಾಕ್ ಮಾಡಿದ್ನಲ್ಲ, ನನ್ನ ಪಾರ್ಟ್ನರು ಚಂದು, ಅವ್ರು ಕೊಟ್ಟಿದ್ದು. ಅವ್ರಿಗೆ ಆ್ಯಕ್ಚುಲಿ ಹುಷಾರಿಲ್ಲ ಗೈಸ್, ಅವ್ರು ಕೊಡೋಕ್ಕಾಗಿಲ್ಲ. ಬಟ್ ಸವಿ ಹತ್ರ ಕೊಟ್ಟಿದ್ರು. ಸೊ ಸವಿ ಎಲ್ರಿಗೂ ಕೊಟ್ಟಳು. ಅದಾದಮೇಲೆ ಇದೆಲ್ಲ ಅದೇ. ಸನ್ನದ್ಗೆ ಬೈದಿದ್ವಿ, ಏನು ನಮಗೆ ಕೊಟ್ಟಿಲ್ಲ ನೀನು ಅಂತ ಅಂದ್ಬಿಟ್ಟು. ಸೊ ಇಲ್ಲ, ಅವನು ಆಮೇಲೆ ನೀಟಾಗಿ ಕೊಡೋಣ ಅಂತಿದ್ದ ಎಲ್ರಿಗೂ, ಯಾಕಂದರೆ ಅಲ್ಲಿ ಟೈಮ್ ಸಾಲಿಲ್ಲ. ಸೊ ಅದಕ್ಕೆ ಆಮೇಲೆ ಅವನು ಮಹಾದೇವ ನೀಟಾಗಿ ಬರೆದ್ಬಿಟ್ಟು ಕೊಟ್ಟರು.
ಅದಾದಮೇಲೆ ಸೊ ಇದು ಮಹಾದೇವದು. ಸೊ ಇಷ್ಟು ಗೈಸ್. ದೆನ್ ರೂಪ ಅವತ್ತಿನ ದಿನ ಒಂದು ಕೊಟ್ಟಲು, ಇದೊಂದು, ಆ್ಯಂಡ್ ವೈಶ್ ಇಲ್ಲಿ ಕೊಟ್ಟಿದ್ದಾಳೆ. ಸೊ ಇಷ್ಟು ಗೈಸ್, ಇಷ್ಟು ಮೆಮೊರೀಸು ನೀವು ನೋಡ್ಬೋದು ಎಷ್ಟು ಇದೆ ಅಂತ. ಎಲ್ಲ ನೋಡಿದ್ರೆ ಒಂದು ಕಡೆ ಕಾಲೇಜ್ ಮುಗಿದ್ರು ಎಲ್ಲ ಟಚ್ಚಲ್ಲಿ ಇರ್ತಾರೆ ಅಂತ ಒಂದು ಕಡೆ ಫೀಲಿಂಗು, ಇನ್ನೊಂದು ಕಡೆ ಮುಗ್ದೋಯ್ತು ಕ್ಲಾಸ್ ಎಲ್ಲ ಅಂತ ಒಂದು ಕಡೆ ಫೀಲಿಂಗು. ಸೊ ಮಿಕ್ಸ್ಡ್ ಫೀಲಿಂಗ್ಸ್. ಆ್ಯಂಡ್ ಇಷ್ಟು ನನಗೆ ಏನೇನು ಸಿಕ್ಕಿದೆಯೋ ಅವ್ರ ಎಫರ್ಟ್ಸ್ಗೆ, ಅವ್ರು ವ್ಯಾಲ್ಯೂ ಮಾಡಿರೋದಕ್ಕೆ ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಫ್ರೆಂಡ್ಸ್ ಮಾಡ್ಕೊತಿದ್ವಿ ಅಂತ. ಆ್ಯಂಡ್ ಅದು ಫಸ್ಟ್ ಇಯರಲ್ಲಂತೂ ನನಗೆ ಹೆಂಗಿತ್ತು ಅಂದರೆ ದಿನ ಬಂದು ಮನೆಗೆ ಅಳೋದು. ಆ್ಯಂಡ್ ದೆನ್ ನಮ್ಮ ಮಮ್ಮಿಗೆ, ನನ್ನ ತಂಗಿಗೆ ಆ್ಯಂಡ್ ಎಲ್ಲರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ. ಹೀಗೆಲ್ಲ ನಡೀತಿದೆ, ಹೀಗೆಲ್ಲ ಮಾಡ್ತಾರೆ, ನನಗೆ ಎಷ್ಟು ಬೇಜಾರು, ನನಗಿಷ್ಟ ಇಲ್ಲ, ಯಾರಿಗೂ ನಾನಂದರೆ ಇಷ್ಟ ಇಲ್ಲ ಅಂದರೆ ಅರ್ಥ ಆಗಲ್ಲ ಗೈಸ್. ಇಷ್ಟ ಇರೋ ಥರ ಇರ್ತಾರೆ ಒಂದೊಂದು ಸತಿ ಗೊತ್ತಿಲ್ಲ. ಸೊ ಬದನ್ ಇಲ್ಲಿ ತನಕ ಎಲ್ಲ ಚೆನ್ನಾಗಿ ಆಗಿದೆ. ಇವಾಗ ಹೋಪ್ಫುಲಿ ನಾನು ಸ್ವಲ್ಪ ಕಡಿಮೆ ಓವರ್ ಥಿಂಕ್ ಮಾಡೋದು, ಕಡಿಮೆ ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ದೆನ್ ಅಷ್ಟೇ. ನಾನು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡಿದೆ ಗೈಸ್, ಏನೇನೋ ಕೊಡಬೇಕು ಅಂತ, ಏನೇನೋ ಹುಡುಕಿ ಕಸ್ಟಮೈಸೇಷನ್ ಎಲ್ಲ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತ. ಫಸ್ಟು ನನ್ನ ಕೈ ಸರಿ ಇದ್ದಿಲ್ಲ, ಸೊ ಬರೆಯೋಕ್ಕಾಗಲ್ಲ ಅಂತ ಒಂದು. ಅದಾದಮೇಲೆ ಟೈಮ್ ಇದ್ದಿಲ್ಲ. ಸೊ ನೆಕ್ಸ್ಟು ನಾನು ಯಾವಾಗಾದರೂ ಪ್ಲ್ಯಾನ್ ಮಾಡಬೇಕು. ಐ ಡೋಂಟ್ ನೋ, ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ಬ್ಲಾಗ್. ಸ್ಯಾಡ್ಲಿ ಕಾಲೇಜ್ ಬ್ಲಾಗ್ಸ್ ಬರಲ್ಲ ಇನ್ಮೇಲೆ. ಸೊ ಬಾಯ್ ಗೈಸ್. ಇಷ್ಟು ದಿನ ಕಾಲೇಜ್ ವ್ಲಾಗ್ಸ್ನ ನೋಡಿ, ಕಾಲೇಜ್ ವ್ಲಾಗಿಂದ ನಾನು ವ್ಲಾಗ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ದೆನ್ ಕಾಲೇಜ್ ಬಗ್ಗೆ ನೋಡಿ ನಿಮ್ಮಿಂದ ನಾವು ಜಾಯ್ನ್ ಆದ್ವಿ ಅಂತೆಲ್ಲ ಹೇಳಿ ಕಾಲೇಜಲ್ಲಿ ಬಂದು ಮಾತಾಡಿಸಿ ಎಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿ ಆಗುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಬಟ್ ನಿಜ ನನಗೆ ತುಂಬ ಖುಷಿ ಆಗಿದೆ. ಸೊ ಬಾಯ್ ಗಾಯ್ಸ್.